ನಮ್ಮ ಇಂಡಿಯಾನಲ್ಲಿ ಮಾಡ್ತಾ ಇರೋದು ಈ ಸಾರಿ ಮೊದಲನೇ ಬಾರಿಗೆ ದೇಶದಾದ್ಯಂತ ಮಾಡ್ತಾ ಇರೋದು. ಈಗಾಗಲೇ ನಮ್ಮ ಎಲ್ಲ ಕೊಲೀಗ್ಸು ಹೇಳಿದ್ದಾರೆ. ಅದರಂತೆ ನಾವು ಸಮಾಜಮುಖಿಯಾಗಿ ದೇಶಕ್ಕೆ ಏನು ಸೇವೆ ಮಾಡ್ಬೋದು, ಅದೇ ಒಂದು ಅವ್ರಿಗೆ ನಮ್ಮ ಈ ಹೆಲ್ತ್ ಬಗ್ಗೆ ಏನು ತಿಳುವಳಿಕೆ ಕೊಡ್ಬೋದು, ಇದೇ ಒಂದು ಉದ್ದೇಶದಿಂದ ನಾವು ಈ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀವಿ. ಸೊ ಈ ನಮ್ಮ ಕುಟುಂಬದಲ್ಲಿ ಅಂದರೆ ಸರ್ಜನ್ಸ್ ಕುಟುಂಬದಲ್ಲಿ ಸಾಕಷ್ಟು ಜನ ಸೀನಿಯರ್ಸ್ ಇದ್ದಾರೆ, ಸಾಕಷ್ಟು ಜನ ಜೂನಿಯರ್ಸ್ ಇದ್ದಾರೆ. ಅವ್ರಿಗೆ ಟ್ರೈನ್ ಮಾಡಬೇಕು, ಸೀನಿಯರ್ಸು ಗೈಡ್ ಮಾಡ್ತಾರೆ. ಈ ರೀತಿಯಾಗಿ ಈ ಒಂದು ವೀಕಲ್ಲಿ ನಾವು ಬ್ಲಡ್ ಡೊನೇಷನ್ ಮಾಡಿರ್ಬೋದು, ಅಥವಾ ಫ್ರೀ ಕ್ಯಾಂಪ್ಸ್ ಮಾಡಿರ್ಬೋದು, ಅಥವಾ ಫ್ರೀ ಸರ್ಜರೀಸ್ ಮಾಡಿರ್ಬೋದು, ಬಡವರಿಗೋಸ್ಕರ ಫ್ರೀ ಸರ್ಜರೀಸ್ ಮಾಡಿದ್ದೀವಿ. ಸೊ ಈ ರೀತಿ ಹಲವಾರು ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ. ಆಮೇಲೆ ಪಬ್ಲಿಕ್ ಔಟ್ರೀಚ್ ಅಂತ ನಾವು ಸೊಸೈಟಿನಲ್ಲೇ ಹೋಗಿ ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸಿದ್ದೀವಿ. ಅಂದರೆ ಯಾವ ಕಾಯಿಲೆಗಳು ಹೇಗಿರುತ್ತೆ, ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ತೊಗೋಬೇಕು ಅಂತ. ಯಾಕಂದರೆ ಸುಮಾರು ಮಿತ್ಸ್ ಇದೆ ನಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ನಾನು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಅಂದರೆ ಕ್ಯಾನ್ಸರ್ ಬಗ್ಗೆಯೂ ಎಷ್ಟೋ ಮಿತ್ಸ್ ಇದೆ. ಎಷ್ಟೋ ಜನ ಹೋಗ್ಬಿಟ್ಟು ಏನೋ ಒಂದು ಟ್ರೀಟ್ಮೆಂಟ್ ತೊಗೊತಾರೆ, ಅನ್ಪ್ರೂವನ್ ಟ್ರೀಟ್ಮೆಂಟ್ ತೊಗೊತಾರೆ, ಅನ್ಸೈಂಟಿಫಿಕ್ ಟ್ರೀಟ್ಮೆಂಟ್ ತೊಗೊತಾರೆ. ಆಮೇಲೆ ಸ್ಟೇಜ್ 1 ಇಲ್ಲಿರೋದು ಸ್ಟೇಜ್ 4ಗೆ ಬರ್ತಾರೆ, ಯಾಕೆಂದರೆ ಯಾರೋ ಹೇಳಿರ್ತಾರೆ. ಸೊ ಈ ರೀತಿ ತಪ್ಪು ತಿಳುವಳಿಕೆಗಳನ್ನು, ಮಿತ್ಸ್ಗಳನ್ನೆಲ್ಲ ಹೊಡೆದಾಡಿಸಿ ನಾವು ಇದನ್ನು ಪಬ್ಲಿಕ್ ಅಂದರೆ ಸೋಷಿಯಲ್ದು ಪ್ರತಿ ಸೊಸೈಟಿದು ನಾವು ಹೆಲ್ತನ್ನು ನಾವು ಲಿಫ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲ ಸರ್ಜನ್ಸು ಸೇರಿಕೊಂಡು ಈ ಆ್ಯಕ್ಟಿವಿಟಿ ಮಾಡ್ತಾ ಇರೋದು. ಸೊ ಇದು ನಮ್ಮದು 25ನೇ ವರ್ಷ ಬೆಂಗಳೂರು ಸರ್ಜಿಕಲ್ ಸೊಸೈಟಿನಲ್ಲೇ ಸ್ಟಾರ್ಟ್ ಮಾಡಿರೋದು. ಇವಾಗ ದೇಶದಾದ್ಯಂತ ಆಗಿದೆ. ಈ ವಿಷಯನ ಎಲ್ಲ ಕಡೆ ಮುಟ್ಟಬೇಕು ಅಂದರೆ ಅವೇರ್ನೆಸ್ ಕ್ಯಾಂಪೇನನ್ನು ನಿಮ್ಮ ಮೀಡಿಯಾದ ತುಂಬ ಹೆಲ್ಪು ಇದರಲ್ಲಿ ಅವಶ್ಯಕತೆ ಇದೆ. ನೀವು ಎಷ್ಟು ಅವೇರ್ನೆಸ್ ಬಗ್ಗೆ ಜನರಿಗೆ ತಿಳಿಸ್ತೀವಿ. ಯಾಕಂದರೆ ನಾವು ಇಲ್ಲಿ 4 ಜನ ಕೂತ್ಕೊಂಡು ಮಾತಾಡಿರೋದು ಇನ್ನೂ ಒಂದು 8 ಜನರಿಗೆ ಹೋಗ್ಬೋದು ಅಷ್ಟೇ. ಬಟ್ ನಿಮ್ಮ ಮುಖಾಂತರ ಲಕ್ಷಾಂತರ ಜನರಿಗೆ ಹೋಗ್ಬೋದು. ನಿಮ್ಮ ಸಹಕಾರ ಅಂದರೆ ವೈದ್ಯರು ಅಥವಾ ತಿಳುವಳಿಕೆ ಇರೋರು ಎಷ್ಟು ಹೇಳ್ತಾರೋ ಈಕ್ವಲ್ ಇಂಪಾರ್ಟೆನ್ಸು ನಿಮ್ಮದು ಇದೆ. ಸೊ ಇದು ನನ್ನ ಕಳಕಳಿಯ ಮನವಿ. ಇದು ಆದಷ್ಟು ನೀವು ಜನರಿಗೆ ತಲುಪಿಸಿ ನಾವು ಸೊಸೈಟಿ ಅಪ್ಲಿಫ್ಟ್ಮೆಂಟ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಥ್ಯಾಂಕ್ ಯು.